ನಿಮ್ಮ ಅಡುಗೆ ಮನೆಯಲ್ಲಿ ಈ ವಸ್ತುಗಳು ಇರುವುದರಿಂದ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯಾವುದಕ್ಕೂ ಎಚ್ಚರದಿಂದಿರಿ. ನಾವು ಬಂದಿರುವ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆಯುತ್ತೇವೆ. ಕೊನೆಗೆ ಬಂದಿರುವ ಕಾಯಿಲೆಯನ್ನು ಬಾಯಿಗೆ ಬಂದಂತೆ ಈ ಕಾಯಿಲೆ ಎಲ್ಲಿಂದ ಬಂತು, ನನಗೇಕೆ ಬಂತು ಎಂದು ಬೈದುಕೊಳ್ಳುತ್ತಾ ಸಾಗುತ್ತೇವೆ. ಆದರೆ ಒಂದು ವಿಷಯ ಗೊತ್ತಾ? ಬೇರೆ ಬೇರೆ ಕಾರಣಗಳ ಜೊತೆಗೆ ನೀವು ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸುವ ಬಹುತೇಕ ವಸ್ತುಗಳು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಆಗಿರುತ್ತವೆ. ಆದರೆ ಈ ರಹಸ್ಯ ನಿಮಗೆ ಗೊತ್ತೇ ಇರುವುದಿಲ್ಲ. ಈಗ ಅದನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಅದಕ್ಕೂ ಮೊದಲು ಪ್ರಮುಖ ವಿಷಯ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯಾನ್ಸರ್ ಕಾಯಿಲೆ ಎಂದರೇನು? ನಮ್ಮ ದೇಹದಲ್ಲಿ ಜೀವಕೋಶಗಳು ಸಾಧಾರಣವಾಗಿದ್ದರೆ ನಮ್ಮ ಅಂದ ಮತ್ತು ಆಕಾರ ನೋಡಲು ಚೆನ್ನಾಗಿರುತ್ತದೆ. ಆದರೆ ಯಾವಾಗ ಜೀವಕೋಶಗಳ ಅಭಿವೃದ್ಧಿ ಅನಿಯಮಿತವಾಗಿ ಎಲ್ಲೆಂದರಲ್ಲಿ ಸಾಗುತ್ತದೆ ಮತ್ತು ಅದು ದೇಹದ ಇತರ ಭಾಗಗಳಿಗೂ ಹರಡುತ್ತದೆ, ಆ ಸಂದರ್ಭದಲ್ಲಿ ಅದು ಕ್ಯಾನ್ಸರ್ ಗಡ್ಡೆಯ ರೂಪ ಪಡೆದುಕೊಳ್ಳುತ್ತದೆ. ವಿವಿಧ ಕಾರಣಗಳಿಂದ, ಅಂದರೆ ಧೂಮಪಾನ ಅಥವಾ ಮದ್ಯಪಾನದಿಂದ ಕ್ಯಾನ್ಸರ್ ಸಮಸ್ಯೆ ಬರುತ್ತದೆ. ಆದರೆ ಕೆಲವೊಂದು ವಸ್ತುಗಳನ್ನು ನಿರಂತರವಾಗಿ ಬಳಸುವುದರಿಂದ ಕೂಡ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಎಂದು ಹೇಳುತ್ತಾರೆ. ಅಡುಗೆ ಮನೆಯಲ್ಲಿದೆ ಕ್ಯಾನ್ಸರ್ ಮೂಲ. ನಾವು ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇರಿಸಿಕೊಳ್ಳಲು ಬಯಸುತ್ತೇವೆ. ಅಲ್ಲಿರುವ ವಸ್ತುಗಳನ್ನು ಆಗಾಗ ಕ್ಲೀನ್ ಮಾಡುತ್ತೇವೆ. ಆದರೂ ಕೂಡ ಅಡುಗೆ ಮನೆಯಿಂದಲೇ ನಮಗೆ ಕ್ಯಾನ್ಸರ್ ಬರುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ನಾವು ಮಾಡುವ ಒಂದು ಸಣ್ಣ ತಪ್ಪು ಮತ್ತು ನಮಗೆ ಅರಿವಿಲ್ಲದೆ ಆಗುವ ವಿಚಾರದಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಶುರುವಾಗಬಹುದು. ಕೆಲವೊಂದು ವಸ್ತುಗಳು ಕಾರಣವಂತೆ. ಅಡುಗೆ ಮನೆಯಲ್ಲಿ ನಾವು ಬಳಸುವ ಸಾಕಷ್ಟು ವಸ್ತುಗಳು ನಮ್ಮ ದಿನಬಳಕೆಯಲ್ಲಿರುತ್ತವೆ. ಅವುಗಳಿಂದ ನಮಗೆ ಕ್ಯಾನ್ಸರ್ ಬರುತ್ತದೆ ಎಂದರೆ ನಿಜಕ್ಕೂ ಆಶ್ಚರ್ಯ. ಏಕೆಂದರೆ ಅವುಗಳಲ್ಲಿ ಇರುವ ರಾಸಾಯನಿಕ ಅಂಶಗಳು ತುಂಬಾ ಹಾನಿಕಾರಕವಾಗಿರುತ್ತವೆ. ಹಾಗಾದರೆ ಅಂತಹ ವಸ್ತುಗಳು ಯಾವ್ಯಾವು ಎಂಬುವುದು ಇಲ್ಲಿ ನೋಡೋಣ. ನಾನ್ ಸ್ಟಿಕ್ ಅಡುಗೆ ಪಾತ್ರೆಗಳು. ಹೌದು, ಇಂದು ಸಾಧಾರಣ ಸ್ಟೀಲ್ ಪಾತ್ರೆಗಳಿಗಿಂತ ನೋಡಲು ಚೆನ್ನಾಗಿ ಕಾಣುವ ನಾನ್ ಸ್ಟಿಕ್ ಅಡುಗೆ ಪಾತ್ರೆಗಳು ತಮ್ಮದೇ ಆದ ಶೈಲಿಯ ಕಾರಣದಿಂದ ನಮ್ಮನ್ನು ಸೆಳೆಯುತ್ತವೆ. ಆದರೆ ಪ್ರತಿದಿನ ಇವುಗಳನ್ನು ಬಳಸುವುದರಿಂದ ಮತ್ತು ಇವುಗಳಲ್ಲಿ ಅಡುಗೆ ಮಾಡಿ ತಿನ್ನುವುದರಿಂದ ಮುಂದೊಂದು ದಿನ ಕ್ಯಾನ್ಸರ್ ಕಾಯಿಲೆಗೆ ಗುರಿಯಾಗುತ್ತೇವೆ ಎಂದು ವೈದ್ಯರು ಹೇಳುತ್ತಾರೆ. ಹೆಚ್ಚು ಸಂಸ್ಕರಿಸಿದ ಆಹಾರಗಳು. ಹೊಟ್ಟೆ ಹಸಿವನ್ನು ನಿಯಂತ್ರಣ ಮಾಡಿಕೊಳ್ಳಲು ನಾವು ಅನೇಕ ಬಗೆಯ ಆಹಾರಗಳನ್ನು ಸೇವಿಸುತ್ತೇವೆ. ಅದರಲ್ಲಿ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಕೂಡ ಒಂದು. ಇವುಗಳನ್ನು ಹೆಚ್ಚು ಸೇವಿಸುವುದರಿಂದ ಅಥವಾ ನಿರಂತರವಾಗಿ ಸೇವಿಸುವುದರಿಂದ ಕರುಳಿನ ಕ್ಯಾನ್ಸರ್ ಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಉದಾಹರಣೆಗೆ ಸೋಡಾ, ಫಾಸ್ಟ್ ಫುಡ್, ಬೇಕರಿ ಫುಡ್ ಇತ್ಯಾದಿಗಳು, ಕೂಲ್ ಡ್ರಿಂಕ್ಸ್ ಅಥವಾ ಸಿಹಿ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳು ಮತ್ತು ಸೋಡಾ ಪ್ರತಿದಿನ ಸೇವನೆ ಮಾಡುತ್ತಿದ್ದರೆ ಅದರಿಂದ ಕೂಡ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ. ಇವುಗಳ ಬದಲು ನೈಸರ್ಗಿಕವಾದ ಹಣ್ಣುಗಳನ್ನು, ಹಣ್ಣಿನ ರಸವನ್ನು ಸೇವಿಸುವುದು ಸಾಕಷ್ಟು ಉತ್ತಮ. ಇದರಿಂದ ಕ್ರಮೇಣವಾಗಿ ದಿನ ಕಳೆದಂತೆ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತದೆ. ಪ್ಲಾಸ್ಟಿಕ್ ಬಾಟಲ್. ಈಗಂತೂ ನೀರು ಕುಡಿಯುವ ವಿಚಾರಕ್ಕೆ ಬಂದರೆ ಎಲ್ಲರ ಕೈಯಲ್ಲೂ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇರುತ್ತದೆ. ಕುಡಿಯುತ್ತಿರುವುದು ಫಿಲ್ಟರ್ ನೀರು. ಆದರೂ ಕೂಡ ಅದೇ ಪ್ಲಾಸ್ಟಿಕ್ ಬಾಟಲ್ ಅನ್ನು ತಿಂಗಳು ಗಂಟಲೆ ಬಳಸುತ್ತಾ ಬಂದರೆ ಅದರಿಂದ ಕ್ಯಾನ್ಸರ್ ಬರದೇ ಇರದು. ತರಕಾರಿ ಕತ್ತರಿಸುವ ಪ್ಲಾಸ್ಟಿಕ್ ಬೋರ್ಡ್. ನಿಮ್ಮ ಬಳಿ ಪ್ರತಿದಿನ ತರಕಾರಿ ಹೆಚ್ಚಲು ಪ್ಲಾಸ್ಟಿಕ್ ಬೋರ್ಡ್ ಬಳಕೆಯಾಗುತ್ತಿದ್ದರೆ ನೀವು ಇನ್ನು ಮುಂದೆ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಏಕೆಂದರೆ ತರಕಾರಿ ಜೊತೆಗೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಚೂರುಗಳು ಸಹ ನಿಮ್ಮ ದೇಹ ಸೇರುತ್ತವೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರತಿದಿನ ಇದರ ಬಳಕೆಯಿಂದ ನೀವು ನಿಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಸೇಕರಣೆ ಮಾಡುತ್ತಾ ಹೋಗುತ್ತೀರಿ. ಹಾಗಾಗಿ ಸಾಧ್ಯವಾದಷ್ಟು ಇದರ ಬಳಕೆ ಕಡಿಮೆ ಮಾಡಿ. ಇದರ ಬದಲು ಮರದಿಂದ ಮಾಡಿದ ಬೋರ್ಡ್ ಅನ್ನು ಇಟ್ಟುಕೊಳ್ಳಿ. ವೈದ್ಯರ ಪ್ರಕಾರ ಕ್ಯಾನ್ಸರ್ ಕಾಯಿಲೆಯಿಂದ ದೂರವಿರಬೇಕೆಂದರೆ ಆರೋಗ್ಯಕಾರಿ ಜೀವನ ಶೈಲಿಯ ಜೊತೆಗೆ ಆಹಾರ ಪದ್ಧತಿಯಲ್ಲೂ ಕೂಡ ಶಿಸ್ತು ಪಾಲನೆ ಮಾಡಿಕೊಳ್ಳಬೇಕು.
ಅಡುಗೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನವನ್ನು ಹೆಚ್ಚಾಗಿ ಬಳಸಬೇಕು. ಆಯುರ್ವೇದ ಅಂಗಡಿಗಳಲ್ಲಿ ಸಿಗುವ ಶಾತವರಿಯ ಪುಡಿ ಹಾಲಿನಲ್ಲಿ ಬೆರೆಸಿ ಅಥವಾ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಕ್ಯಾನ್ಸರ್ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಆದಷ್ಟು ಹಸಿರೆಲೆ, ಸೊಪ್ಪು, ತರಕಾರಿಗಳನ್ನು ಸೇವನೆ ಮಾಡಬೇಕು. ಸಾಧ್ಯವಾದಷ್ಟು ಕೃತಕ ಸಕ್ಕರೆ ಅಂಶವಿರುವ ಪಾನೀಯ ಹಾಗೂ ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಂದ, ಮಾಂಸಗಳಿಂದ ದೂರವಿದ್ದರೆ ಕ್ಯಾನ್ಸರ್ ಅಪಾಯವನ್ನು ತಡೆದುಕೊಳ್ಳಬಹುದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.